ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ ಚಾಲಕರ ಸಂಖ್ಯೆ ಕೊರತೆ ಕಂಡುಬಂದಿದೆ ಎಂದು ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ಸಂಘಟನೆ ವತಿಯಿಂದ ಆರೋಪಿಸಿ ಸಾರ್ವಜನಿಕರ ಪರವಾಗಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಷಣ್ಮುಖಪ್ಪರ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ತಿಪ್ಪೇಸ್ವಾಮಿ, ಉಪಾಧ್ಯಕ್ಷರಾದ ಸಿದ್ದೇಶ್, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್, ಜಂಟಿ ಕಾರ್ಯದರ್ಶಿಗಳಾದ ನಾಗರಾಜ್, ಮಾಧ್ಯಮದ ಘಟಕದ ಜಿಲ್ಲಾಧ್ಯಕ್ಷರಾದ ರಕೀಬ್ ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್ ರವರು ಮನವಿ ಸಲ್ಲಿಸಿ ನಂತರ ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ನಮ್ಮ ಹೆಸರು ಕೆ ಪ್ರದೀಪ್ ಅಂತೇಳಿ ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೇನೆ. ಈ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 4 ಆಂಬ್ಯುಲೆನ್ಸ್ಗಳಿದ್ದಾವೆ, ಬಟ್ ಚಾಲಕರ ಸಂಖ್ಯೆ ಬರೀ 3 ಇದೆ. ಸೊ ಹಂಗಾಗಿ ಹೆಚ್ಚುವರಿ ಕಾಯಂ ನೌಕರರನ್ನ ಕರೆಸ್ಕೋಬೇಕು ಅಂತೇಳಿ ಮನವಿ ಪತ್ರ ಕೊಡೋಕ್ಕೋಸ್ಕರ ಬಂದಿದ್ವಿ. ಇಲ್ಲಿ ವೆಹಿಕಲ್ ಇದ್ರೂ ಕೂಡ ಡ್ರೈವರ್ಗಳು ಇರೋದ್ರಿಂದ ಸಾರ್ವಜನಿಕರಿಗೆ ಅಕಸ್ಮಾತ್ ತೊಂದರೆ ಆದರೆ ಅದಕ್ಕೆ ಕಾರಣ ಯಾರಾಗ್ತಾರೆ ಏನು ಅಂತೇಳಿ ವಿಚಾರಿಸ್ಕೊಂಡು ಅದನ್ನ ಕಾಯಂ ನೌಕರನ್ನ ಕರೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಮನವಿ ಕೊಡೋಕ್ಕೋಸ್ಕರ ಬಂದ್ವಿ. ಇದಾವೆ, ಬಟ್ ಚಾಲಕರಿಲ್ಲದ್ರಿಂದ ಚಾಲಕರಿಲ್ಲ ಅಂದಾಗ ಎಮರ್ಜೆನ್ಸಿ ಪೇಷಂಟ್ ಬಂದಾಗ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಇರೋಂಥವ್ರು 3 ಇದಾರಂತೆ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ವೆಹಿಕಲ್ ಇರೋದು, ವೆಹಿಕಲ್ ಫೆಸಿಲಿಟಿ ಇದ್ದಾಗ ಚಾಲಕರನ್ನ ಕರ್ಸ್ಕೋಬೇಕಾಗಿರೋದು ಒಂದು ಕರ್ತವ್ಯ ಅಲ್ವಾ, ಅದಕ್ಕೋಸ್ಕರನೇ ಹೇಳಿ ಮನವಿ ಪತ್ರ ಕೊಡ್ತಾರೆ. ನಿಮ್ಮ ಹೆಸರು ಕೆ ಪ್ರದೀಪ್ ಅಂತೇಳಿ. ಅಕಸ್ಮಾತ್ ಯಾವ್ದೋ ಒಂದು 2-3 ಪೇಷಂಟ್ ಅಟ್ ಎ ಟೈಮ್ ಬಂದಾಗ ವೆಹಿಕಲ್ ಇದ್ದು ಯೂಸ್ ಆಗಲ್ಲ. ಈಗ ಮೊದ್ಲ ಹೆಂಗಿದ್ದು ಅಂತ ನಾನು ಲ್ಯಾಬ್ ಟೆಕ್ನಿಷಿಯನ್ ಸರ್. ಈಗ ನಾವು ಸ್ಯಾಂಪಲ್ ನ ತಗೊಂಡು ತೈರೋಕೆರೆಗೆ ದಾವಣಗೆರೆಗೆಲ್ಲ ಕಳಿಸ್ಬೇಕಿತ್ತು. ದುರ್ಗ ದಾವಣಗೆರೆ ಇನ್ನಷ್ಟು ಟೆಕ್ನಾಲಜಿ ಉಳಿದ್ರೆ ನಮಗೆ ಭಾರಿ ಒಳ್ಳೇದು. ರೇಡಿಯಾಲಜಿ ಬರಲ್ಲ, ಗೌರ್ಮೆಂಟ್ ಬಂದರೆ ರೇಡಿಯಾಲಜಿ ಬರಲ್ಲ, ಇನ್ನೊಬ್ರು CM ಬರಬೇಕು. ಬಂದ ಸ್ಕಿನ್ ಸರ್